ತಾಲೂಕಿನಾದ್ಯಂತ ಕಳೆದ ಕೆಲ ದಿನಗಳಿಂದ ಸುರಿದ ಭಾರೀ ಆಲಿಕಲ್ಲಿನ ಮಳೆ ರೈತರ ಬದುಕಿನ ಮೇಲೆ ದೊಡ್ಡ ಹೊಡೆತ ನೀಡಿದೆ. ಸಾಲ ಸೂಲ ಮಾಡಿ ಬಡ್ಡಿಗೆ ಹಣ ತಂದು ಬೆಳೆದಿದ್ದ ಬೆಳೆಗಳು ಕ್ಷಣಾರ್ಧದಲ್ಲೇ ನೆಲ ಕಚ್ಚಿದ್ದು ಅನ್ನದಾತರು ಕಂಗಾಲಾಗಿದ್ದಾರೆ. ಜೋಳ, ಗೋಧಿ, ಕಡಲೆ ಸೇರಿದಂತೆ ಹಲವು ಬೆಳೆಗಳು ಸಂಪೂರ್ಣ ಹಾನಿಗೊಳಗಾಗಿದ್ದು ರೈತರು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಳೆ ನಾಶವಾದ ಪರಿಣಾಮ ಕುಟುಂಬ ನಿರ್ವಹಣೆ ಹೇಗೆ ಮಾಡಬೇಕು ಎಂಬ ಚಿಂತೆಯಲ್ಲಿ ರೈತರು ದಿನ ಕಳೆಯುವಂತಹ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿದೆ. ಹಿರೇಬಿದ್ರಿ ಗ್ರಾಮದಲ್ಲಿ ರೈತರ ಸಂಕಷ್ಟ ಆಲಿಸಿದಂತ ಮಂಜುನಾಥ್ ಗೌಡ ಶಿವಣ್ಣ ಅವರು ಬೆಳೆ ಹಾನಿಗೊಳಗಾದ ಜಮೀನುಗಳಿಗೆ ಭೇಟಿ ನೀಡಿ ರೈತರ ಅಳಲನ್ನ ಕೇಳಿದ್ರು. ಈ ವೇಳೆ ಮಾತನಾಡಿದಂತ ಅವರು ಸರ್ಕಾರ ತಕ್ಷಣ ಅಧಿಕಾರಿಗಳನ್ನ ಸ್ಥಳಕ್ಕೆ ಕಳುಹಿಸಿ ಸಮೀಕ್ಷೆ ನಡೆಸಬೇಕು. ಬೆಳೆ ಹಾನಿಗೊಳಗಾದ ಪ್ರತಿಯೊಬ್ಬ ರೈತರಿಗೂ ಕೂಡ ಸೂಕ್ತ ಪರಿಹಾರವನ್ನ ನೀಡಬೇಕು. ರೈತರ ಬದುಕು ಉಳಿಸುವ ಕೆಲಸ ಈ ಸರ್ಕಾರ ಮಾಡಬೇಕು ಅಂತ ಆಗ್ರಹಿಸಿದ್ರು. ಆಲಿಕಲ್ಲಿನ ಮಳೆ ಅನ್ನದಾತರ ಕನಸನ್ನೇ ಚೂರಾಗಿಸಿದ್ದು ಸರ್ಕಾರ ತಕ್ಷಣ ಸ್ಪಂದಿಸಿ ಪರಿಹಾರ ಘೋಷಿಸಬೇಕು ಎಂದು ರೈತರು ಒತ್ತಾಯಿಸಿದ್ರು. ಒಟ್ಟಾರೆ ಪ್ರಕೃತಿ ಅಟ್ಟಹಾಸಕ್ಕೆ ತಾಲೂಕಿನ ರೈತ ಸಮುದಾಯವೇ ಕಣ್ಣೀರಲ್ಲಿ ಮುಳುಗುವ ದೃಶ್ಯ ಎಲ್ಲೆಡೆ ಕಂಡುಬಂದಿದೆ. ಇವತ್ತು ರಾಣೆಬೆನ್ನೂರು ತಾಲೂಕಿನಲ್ಲಿ ಹಿರೇಬಿದ್ರಿ ಗ್ರಾಮ ಬಹಳಷ್ಟು ನೋವಿನ ಸಂಗತಿ. ಈ ವರ್ಷ ಭತ್ತದ ಬೆಳೆ ಚೆನ್ನಾಗಿ ಬೆಳೀತಂತೇಳಿ ರೈತರು ಬಹಳ ಹರ್ಷದಿಂದ ಇದ್ದರು. ನಿನ್ನೆ ಸುರಿದಂಥ ಮಳೆ, ಏನು ಮಳೆಯ ಜೊತೆಗೆ ಆನಿಕಲ್ಲು ಬಿದ್ದ ತಕ್ಷಣ ಭತ್ತ ಚೆನ್ನಾಗಿ ಬೆಳೆದಂಥ ಭತ್ತ ಆನಿಕಲ್ಲಿನ ಹೊಡೆತಕ್ಕೆ ಎಲ್ಲ ಪ್ರತಿಯೊಂದು ಭತ್ತದ ಕಾಳುಗಳು ನೆಲಕ್ಕೆ ಉದುರಿವೆ. ನೀವು ನೋಡ್ತಾ ಇರ್ಬೋದು, ಇವೆಲ್ಲ ಏನು ಭೂಮಿಯಲ್ಲಿ ಬಿದ್ದಂಥ ಭತ್ತದ ಕಾಳುಗಳು ನಮ್ಮ ರೈತರು ಹಿಡ್ಕಂದ್ರ ಇವೆಲ್ಲ ಭತ್ತದ ಕಾಳುಗಳು. ಈ ಒಂದು ಹುಲ್ಲಿನಲ್ಲಿ ಈ ಭತ್ತದಲ್ಲಿ ಯಾವುದೇ ಕಾಳುಗಳಿಲ್ಲ. ಆ ಆನಿಕಲ್ಲಿನ ಹೊಡೆತಕ್ಕೆ ಎಲ್ಲ ಭತ್ತದ ಕಾಳು ಸುಮಾರು 99%, 100% ಅಂದ್ರೂ ಪರವಾಗಿಲ್ಲ, ಎಲ್ಲ ಭತ್ತದ ಕಾಳುಗಳು ಭೂಮಿಯಲ್ಲಿ ಬಿದ್ದಿದ್ದಾವೆ. ಆ ಭೂಮಿಯಲ್ಲಿ ಬಿದ್ದಂಥ ಕಾಳುಗಳು ನಮಗೆ ಪುನಃ ರೈತರಿಗೆ ಕೈ ಸಿಗುವುದಿಲ್ಲ. ಇಂಥ ಒಂದು ಕಷ್ಟದ ಪರಿಸ್ಥಿತಿ ನಮ್ಮ ರೈತರೆಲ್ಲ ನಾವು ಇದ್ದೇವೆ. ಇವಾಗ ನಾವೇನೋ ಉಳಿದ ಭತ್ತಗಳನ್ನು ನಾಟಿ ಮಾಡ್ಬೇಕಂತ ವಿಚಾರ ಬಂತಪ್ಪ ಉಳಿದ ಭತ್ತ ನಾಟಿ ಮಾಡಲಿಕ್ಕೆ ಪ್ರತಿ ಒಂದು ಎಕರೆಗೆ 3,000 ರೂಪಾಯಿ ಹಣವನ್ನು ನಾವು ಭತ್ತ ಕೊಯ್ಲಿಕ್ಕೆ ಕೊಡಬೇಕಾಗುತ್ತದೆ. ಪ್ರತಿ ಎಕರೆಗೆ 3,000 ರೂಪಾಯಿ. ನಾವು ಭತ್ತ ಕೊಯ್ಲು ಮಾಡಿದ ನಂತರ ನಮಗೆ ಸಿಗುವುದು ಕೇವಲ 1 ಕ್ವಿಂಟಲ್ 2 ಕ್ವಿಂಟಲ್ ಸಿಗುವುದು ಅಂತ ನಮ್ಮ ವಿಚಾರ. ಏನು ಭತ್ತ ಕೊಯ್ಸಿದ್ರು ಕೂಡ ಆ ಕೊಯ್ದಂಥ ಏನು ಎಕರೆಗೆ 3,000 ರೂಪಾಯಿ, ಅದನ್ನು ಕೂಡ ಭತ್ತ ಮಾರಿದ್ರು ಕೂಡ ಆ 3,000 ರೂಪಾಯಿ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಂಥ ಒಂದು ಕಷ್ಟ ಪರಿಸ್ಥಿತಿ ನಮ್ಮ ರೈತರಿಗೆ ಬಂದಿದೆ. ಹೀಗಾಗಿ ಸುಮಾರು ಹಿರೇಬಿದ್ರಿ ಗ್ರಾಮದಲ್ಲಿ 3,000 ಎಕರೆ ಭೂಮಿ ಹಾಳಾಗಿದೆ, ಭತ್ತ ಹಾಳಾಗಿದೆ ಅಂತಂದೇಳಿ ಇವತ್ತು ನಮ್ಮ ರೈತರೆಲ್ಲ ಹೇಳ್ತಾ ಇದ್ದಾರೆ. ನಾವು ಕೂಡ ನಿಮ್ಮ ಜೊತೆಗೆ ಬೆಳಗಿದ್ದ ನಿಮ್ಮ ಜೊತೆ ನಾವೆಲ್ಲ ಇದ್ದೇವೆ. ನೀವು ಕೂಡ ಕಣ್ಣಾರೆ ನೋಡಿದಿರಿ, ವಿಡಿಯೋ ಮಾಡ್ಕೊಂಡಿರಿ. ಇವತ್ತು ಎಷ್ಟು ರೈತರಿಗೆ ನಿಮ್ಮ ಏನು ಇವತ್ತು ವಿಡಿಯೋ ಒಂದು ಮಾಡ್ತಾಯಿದ್ರಿ, ನಿಮ್ಮ ಪತ್ರಿಕಾ ಮಾಧ್ಯಮದವರು ನಿಮ್ಮ ಜೀವಿತಾವಧಿಯಲ್ಲಿ ಏನು ಇವತ್ತು ಕಂಡಂಥ ಮೊದಲನೇ ದೃಶ್ಯ ಆಗಿರ್ಬೋದು. ರೈತರು ಇವತ್ತು ಭತ್ತದ ಬೇರೆ ಕಡೆ ಹಲವಾರು ಗೋಂಜಲ್ ಲಾಸ್ ಆಗಿದ್ವು, ಆದರೆ ಭತ್ತ ಆನಿಕಲ್ ಬಿದ್ದು ಲಾಸ್ ಆಗಿರೋದು ಇದು ಮೊಟ್ಟ ಮೊದಲ ಬಾರಿಗೆ ಅಂತ ನಾನು ಅನ್ಕೊಂಡಿನಿ ಹಿರೇಬಿದ್ರಿ ಗ್ರಾಮದಲ್ಲಿ. ಈಗ ಇವತ್ತು ಏನು 3,000 ಎಕರೆ ಕೊಯ್ಲಿಕ್ಕೆ ಹಣವನ್ನು ಕೂಡ ಕೊಡಲಿಕ್ಕೆ ಸಾಧ್ಯ ಆಗದ ಪರಿಸ್ಥಿತಿ ನಾವೆಲ್ಲ ಇದ್ದೇವೆ. ಇವಾಗ ನಾನು ತಾಲೂಕಿನ ಶಾಸಕರಿಗೆ ಮನವಿ ಮಾಡ್ಕೊಳ್ತೀನಿ, ತಾವು ಈ ಜಾಗಕ್ಕೆ ಸ್ಪಾಟ್ ಬಂದು ನೋಡಿ, ರೈತರ ಕಷ್ಟಗಳನ್ನು ನೋಡಿ, ಏನು ಜಮೀನನ್ನು ನೋಡಿ, ತಕ್ಷಣವೇ ತಾವು ಕೂಡ ಇದರಲ್ಲಿ ಭಾಗವಹಿಸಿ ರೈತರಿಗೆ ಏನು ಕಷ್ಟ ಆಗಿದೆ ಆ ಕಷ್ಟದ ಪರಿಹಾರವನ್ನು ಕೊಡಿಸೋಕ್ಕೆ ತಾವು ಪ್ರಯತ್ನ ಮಾಡಬೇಕು. ಏನು ಇವತ್ತು ರೈತರಿಗೆ 1 ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೇಕಂತೇಳಿ ನಮ್ಮ ಹಕ್ಕೋತಾ ಇದೆ. ತಾವು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ರೈತರಿಗೆ ಕೊಡಿಸಿದ್ರೆ ಅನುಕೂಲ ಆಗುತ್ತೆ ಅಂತ ಹೇಳೋ ಮುಖಾಂತರ ನಮ್ಮ JDS ಪಕ್ಷದ ನಮ್ಮ ಕೇಂದ್ರ ಸಚಿವರಾದಂಥ HD ಕುಮಾರಸ್ವಾಮಿ ಅವರಿಗೆ ಬೆಳಗ್ಗೆ ನಾನು ಕಾಲ್ ಮಾಡಿದ್ವಿ. ಅವರು ಸಾಯಂಕಾಲ ಕಾಲ್ ಮಾಡ್ತು ಅಂತ ಹೇಳಿದ್ರೆ ಖಂಡಿತವಾಗಲೂ ಅವ್ರ ಗಮನಕ್ಕೆ ತಂದು ಏನು ಸರ್ಕಾರದ ಮೇಲೆ ಒತ್ತಡ ಹಾಕೋಂಥ ಕೆಲಸವನ್ನು ಅವ್ರ ಕಡೆಯಿಂದ ಕೂಡ ನಾನು ಮಾಡಿಸ್ತೇನೆ ಅಂತಂದು ಹೇಳ್ತಾ ಇದ್ದೀನಿ.